ಏನಯ್ಯ ರಫೀಕ್ ಸರ್, ಸತ್ತೋಗಿರೋ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟು ದುಡ್ಡು ಮಾಡ್ಕೊಳ್ಳೋದನ್ನ ಟಾಗೂರ್ ಫಿಲಮ್ ಅಲ್ಲಿ ನೋಡಿದ್ದೆ. ಆದ್ರೆ ಸತ್ತೋಗಿರೋ ಮಗುನ ಅಡ್ಮಿಷನ್ ಮಾಡ್ಕೊಂತಿರೋ ಸ್ಕೂಲ್ ಹೆಸರೇನು? ಆ ಎಕ್ಸ್ಟ್ರಾರ್ಡಿನರಿ ಹೆಡ್ ಮಿಸ್ಸಸ್ ಯಾರು? ಕಮೆನ್. ಹಾಯ್ ಮೇಡಮ್, ಐ ಆಮ್ ಖಯ್ಯೂಮ್, 2 ಟೌನ್ CI. ಹಲೋ ಸರ್. CI ಕೇಶವ್ ಮಗಳ ಬಗ್ಗೆ ನಮ್ಮ ಸ್ಕೂಲಲ್ಲೇ ಓದ್ತಿದ್ದಾರೆ ಸರ್. ಒಂದ್ಸಾರಿ ಕರಿತೀರಾ? ಇವತ್ತು ಸ್ಕೂಲಿಗೆ ಬರಲಿಲ್ಲ ಸರ್ ಆ ಮಗು. ಅಂದ್ರೆ ನಿನ್ನೆ ಬಂದಿತ್ತಾ? ನೆನ್ನೆ ಬಂದಿದ್ಲು ಸರ್. ಮಗುದು ಕರ್ಲಿ ಹೇರಾ ಸಿಲ್ಕ್ ಹೇರಾ? ಕರ್ಲಿ ಹೇರ್ ಸರ್. ಈ ಮಗು ಹೇಗಿದೆ? ಚೆನ್ನಾಗಿದ್ದಾಳೆ ಸರ್. ನಿಮ್ಮ ಮಗುನ? ಕೇಶವನ್ ಮಗಳು. ಮಗು ಸತ್ತೋಗಿ 6 ತಿಂಗಳಾಯ್ತು. ಇಲ್ದೇ ಇರೋ ಮಗುಗೆ ನೀವು ಅಡ್ಮಿಷನ್ ಎಲ್ಲ ಕೊಟ್ಟಿದ್ದೀರಾ, ಪಾಠ ಹೇಗೆ ಹೇಳ್ಕೊಡ್ತೀರಾ? ಆಕ್ಚುಲಿ ಮಗುನೇ ಇಲ್ಲ ಸರ್. CI ಕೇಶವ್ ಅವರು ಅವ್ರ ವೈಫ್ ಜೊತೆ ಮಗು ಅಡ್ಮಿಷನ್ ಬಂದಿದ್ರು ಸರ್. ಪಕ್ಕದಲ್ಲಿ ಮಗುನೇ ಇರಲಿಲ್ಲ. ನಮಸ್ತೆ. ನಮಸ್ಕಾರ. ಅವರಿಬ್ರು ಮಗು ಇದ್ದಂಗೆ ಬಿಹೇವ್ ಮಾಡಿದ್ರು. ಹೆಡ್ ಮಿಸ್ಗೆ ಹಾಯ್ ಹೇಳು ಪುಟ್ಟಿ. ಅವತ್ತು CI ಅವರು ವಿಚಿತ್ರವಾಗಿ ಬಿಹೇವ್ ಮಾಡಿದ್ರು. ನನಗಂತೂ ತುಂಬಾ ಭಯ ಆಯ್ತು. ಅದಕ್ಕೆ ನಾನು ಮಗು ಇರೋರ್ ಥರನೇ ಬಿಹೇವ್ ಮಾಡಿಬಿಟ್ಟೆ. ಹಾಯ್. ಮಗು ಡೈಲಿ ಸ್ಕೂಲಿಗೆ ಕರ್ಕೊಂಬರೋರು, ಆದ್ರೆ ಅಲ್ಲಿ ಮಗು ಇರ್ತಿರ್ಲಿಲ್ಲ. ಸಾಯಂಕಾಲ ಮಗುನ ಪಿಕಪ್ ಮಾಡಕ್ ಬರೋರು. ಅವರಿಬ್ರು ಮಗು ಇರೋರ್ ಥರನೇ ಬಿಹೇವ್ ಮಾಡ್ತಿದ್ರು. ಮಗುಗೆ ಚಾಕ್ಲೇಟ್ ಕೊಡ್ತಿದ್ರು. ಆ ಚಾಕ್ಲೇಟ್ ಕೆಳಗೆ ಬಿದ್ದೋಗೋದು. ನನಗೆ ಭಯ ಆಗ್ತಿತ್ತು. ಏನಾಗಿದೆ ಅಂತ ತಿಳ್ಕೊಳಕ್ಕೆ ಅವ್ರ ಮಾವನ್ ಕರೆದು ಕೇಳಿದೆ, ಸರ್ ಮಗುನೇ ಇಲ್ಲ, ಮಗು ಇರೋ ಥರ ನಿಮ್ಮ ಮಗನೂ ನಿಮ್ಮ ಸೊಸೆನೂ ಬಿಹೇವ್ ಮಾಡ್ತಾ ಇದ್ದಾರೆ, ಏನಕ್ಕೆ ಹಾಗೆ ಮಾಡ್ತಿದ್ದಾರೋ ಏನೋ, ಕಂಪ್ಲೇಂಟ್ ಮಾಡೋಣ ಅಂದರೆ ಅವರೇ CI, ಅದಕ್ಕೆ ನಿಮ್ಮನ್ನ ಕೇಳ್ತಿದ್ದೀನಿ. ನನ್ನ ಮಗಳು ಬಂಗಾರದಂತ ಅಳಿಯ ಮತ್ತು ಬುಜ್ಜಿ ಇರೋದ್ರಲ್ಲೇ ತುಂಬ ಸಂತೋಷವಾಗಿದ್ದಂಥ ಕುಟುಂಬ. ಡ್ಯಾಡಿ ವರ್ಕ್ ಮಾಡ್ತಾ ಇದಾರೆ. ಔಟ್ ಔಟ್. ಛೇ, ನಿನ್ ಜೊತೆ ನಾನು ನಿಂಟು ನನ್ನ ತಾತ ಹತ್ರ ಹೋಗಾಡ್ತೀನಿ, ನಿನ್ ಜೊತೆ ಮಾತಾಡಲ್ಲ. ಲೇ ಬುಜ್ಜಿ, ಬಾ ಆಡೋಣ. ನೀ ಬುಲೆಟ್ ಹತ್ಕೊಂಡು ಸ್ಮೈಲ್ ಕೊಡ್ತೀಯಾ, ಡುಗ್ಗು 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 ಅಂತಾನೆ. ನಿನ್ನ ಸೌಂದರ್ಯ ನೋಡಿ ಸೋತೋದೆ ಅದು ಚಿಗ್ಗು 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 ಅಂತಾನೆ. ನೀ ಬುಲೆಟ್ ಹತ್ಕೊಂಡು ಸ್ಮೈಲ್ ಕೊಡ್ತೀಯಾ, ಡುಗ್ಗು 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 ಅಂತಾನೆ. ನಿನ್ನ ಸೌಂದರ್ಯ ನೋಡಿ ಸೋತೋದೆ. ಅಮ್ಮ ನೋಡ್ದ್ಯೋ ಮತ್ತೆ ನಾಟಕ ಆಡ್ತಿದ್ದಾಳೆ ಬುಜ್ಜಿ. ಬುಜ್ಜಿ ಬುಜ್ಜಿ, ಅಮ್ಮ ಬುಜ್ಜಿ ಬುಜ್ಜಿ ಏನು ಅಂದ್ರೆ? ಅಳಿಯಂದ್ರೆ ಬುಜ್ಜಿ 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 ಅಳಿಯಂದ್ರೆ ಬುಜ್ಜಿ. ಡಾಕ್ಟರ್ 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 ಅಳಿಯಂದ್ರೆ ಈ ಕಡೆ ಇಲ್ಲ ಡಾಕ್ಟರ್, ನನ್ನ ಮಗಳಿಗೆ ಏನಾಗಿದೆ ಬೇಗ ನೋಡಿ. ನೋಡಿ ತಲೆ ತಿರುಗಿ ಬಿದ್ದೋದು ಡಾಕ್ಟರ್. ಕಾಂಜಿನೆಂಟಲ್ ಹಾರ್ಟ್ ಡಿಸೀಸ್, ಇದು ಬಹಳ ರೇರ್ ಕೇಸ್. 6 ತಿಂಗಳಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡದೆ ಹೋದ್ರೆ ನಿಮ್ಮ ಮಗಳು ಬದುಕೋದಿಲ್ಲ. ಸಮಾಧಾನ ಮಾಡ್ಕೋ. ಹಾಗಂತ ಗಾಬರಿ ಆಗಬೇಡಿ. ನನಗೆ ಗೊತ್ತಿರೋ ಹಾರ್ಟ್ ಡೋನರ್ಸ್ನ ನಾನು ನಿಮಗೆ ಹೇಳ್ತೀನಿ. ಬೈ ಗಾಡ್ಸ್ ಗ್ರೇಸ್ ನಿಮ್ಮ ಮಗಳಿಗೆ ಏನೂ ಆಗೋದಿಲ್ಲ. 100%.
ನಾನು ನಿಮಗೆ ಭರವಸೆ ಕೊಡ್ತೀನಿ, ನೀವು ಧೈರ್ಯವಾಗಿರಿ. ನಿಮ್ಮ ಮಗಳು ಬುಜ್ಜಿ ಆಪರೇಷನ್ಗೆ ಈ ಮಗುವಿನ ಹಾರ್ಟು ಮ್ಯಾಚ್ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ 3 days ಅಲ್ಲಿ ಆಪರೇಷನ್ ಮಾಡ್ತೀನಿ. ಅಮೌಂಟ್ ಎಲ್ಲ ರೆಡಿ ಸರಿ ಮಾಡ್ಕೊಳ್ಳಿ. ಸರ್, ಹೋಗಿ ಬರ್ತೀನಮ್ಮ, ಹೋಗಿ ಬರ್ತೀನಿ ಸರ್. ಪೇಷಂಟ್ ನೇಮ್? ಪಾಪು ಹೆಸರು ಪಾವನಿ. ಓಕೆ ಸರ್. ಐ ಆಮ್ ಸಾರಿ ಕೇಶವ್. ನಮ್ಮ ಅಳಿಯಂದ್ರಿಗೆ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಇದೆ. ಮಗಳು ಸತ್ತೋದಾಗಿಂದ ಬದುಕಿದಾಳಂತ ಊಹಿಸ್ಕೊಳ್ತಾ ಇದ್ದಾರೆ. ಬುಜ್ಜಿ ಇಲ್ಲ ಅಂತ ಗೊತ್ತಾದ್ರೆ ಸತ್ತೋಗ್ಬಿಡ್ತಾರೆ. ದಯವಿಟ್ಟು ಯಾರಿಗೂ ಹೇಳ್ಬಿಡಿ, ಸ್ವಲ್ಪ ಕೋಆಪರೇಟ್ ಮಾಡಿ. ಇಲ್ದೇ ಇರೋರ್ನ ಇರೋ ತರ ಊಹಿಸ್ಕೊಳ್ಳೋರ್ನ ಅವ್ರನ್ನೇನಂತಾರೆ? ಹ್ಯಾಲುಸಿನೇಷನ್ ಸರ್. ಹ್ಯಾಲುಸಿನೇಷನ್. ಅಪ್ಪ, ಇವ್ರಿಗೆ ಕಾಫಿ ಕೊಡ್ತೀರಾ? ಹಾ, ಅನು, ಒಂದೆರಡು ನಿಮಿಷ ಹೊರಗಡೆ ಇರು, ನನ್ನ ಮಾವನ ಹತ್ರ ಮಾತಾಡಬೇಕು. ಮಾವ ಅಳಿಯನ್ ಮಧ್ಯೆ ಅಷ್ಟು ದೊಡ್ಡ ಸೀಕ್ರೆಟಾ? ಸರಿ, ನಾನು ಹೋಗ್ತೀನಿ ಬಿಡಿ. ಅಪ್ಪ, ನಾನು ಸ್ಕೂಲ್ಗೆ ಹೋಗಿ ಬುಜ್ಜಿ ಕರ್ಕೊಂಡು ಬರ್ತೀನಿ. ಹುಷಾರಮ್ಮ. ಮವಯ್ಯ, ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಸಸ್ಪೆಕ್ಟ್ ನೀನೆ. ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡಿ ಅಂತ SP ಅವರ ಆರ್ಡರ್. ಸರ್, ಸರ್, ನಮ್ಮ ಮನೆಯವ್ರ ಮಕ್ಕಳನ್ನ ಸಾಯಿಸ್ತಾರಂದ್ರೆ ಏನ್ ಸರ್? ಸರ್, ನಮ್ಮ ಮನೆಯವ್ರು ಏನೋ ತಪ್ಪು ಮಾಡಿಲ್ಲ ಸರ್. ಸರ್, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ಸರ್. ಸರ್, ಸರ್, ಅವ್ರೇನೋ ತಪ್ಪು ಮಾಡಿಲ್ಲ ಸರ್. ಸರ್, ಸರ್, ನನ್ನ ಮಾತು ಕೇಳಿ ಸರ್. ಈ ಗದ್ದೆ ನೋಡ್ತಿದ್ರೆ ನಿಂಗೇನ್ ನೆನಪಾಗುತ್ತೆ? ಇಲ್ಲಿ ಹಸೀನಾ ಅಂತ ಒಂದು ಮಗು ಡೆಡ್ ಬಾಡಿ ಸಿಕ್ಕಿತ್ತು ಸರ್. ಆ ಮಗು ಯಾರ್ದು ಗೊತ್ತಾ? ನನ್ ಮಗಳು. ನನಗೆ ಈ ಪ್ರಪಂಚದಲ್ಲಿ ಎರಡೇ ಇಷ್ಟ. ಒಂದು ನನ್ ಕಾಕಿ ಡ್ರೆಸ್, ಇನ್ನೊಂದು ನನ್ ಮಗಳು ಹಸೀನಾ. ಅವಳ ಹೆಸರಲ್ಲಿ ನಗು ಇರೋ ಹಾಗೆ ಹಸೀನಾ ಯಾವಾಗ್ಲೂ ನಗ್ತಾನೆ ಇದ್ಲು, ಎಲ್ರನ್ನೂ ನಗಿಸ್ತಾನೆ ಇದ್ಲು. ಎಲ್ರನ್ನೂ ನಗಿಸ್ತಾ ಇದ್ದಂತ ನನ್ ಮಗಳು ನನ್ ಜೀವನದಲ್ಲಿ ನಗು ಬರ್ದೇ ಇರೋ ಹಾಗೆ ಮಾಡಿ ಹೋಗ್ಬಿಟ್ಲು. ಮುಳುಬಾಗಿಲಿನಲ್ಲಿ ನನ್ನ ತಂಗಿ ಮನೆಗೆ ಹೋದ ಮಗಳು ಮತ್ತೆ ವಾಪಸ್ ಬರ್ಲೇ ಇಲ್ಲ. ಅಲ್ಯಾರೋ ನನ್ ಮಗಳನ್ನ ಕ್ರೂರವಾಗಿ ಸಾಯಿಸ್ಬಿಟ್ಟಿದ್ರು. ಕ್ರೂರವಾಗಿ ಸಾಯಿಸಿ ಹೃದಯನೇ ತೆಗೆದು ಬಿಟ್ಟಿದ್ರು. ಈ ಕೇಸ್ನ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ SP ಅವ್ರ ಹತ್ರ ಹೇಳಿ ನಾನೇ 2 ಟೌನ್ ಪೊಲೀಸ್ ಸ್ಟೇಷನ್ಗೆ ಪೋಸ್ಟಿಂಗ್ ತಗೊಂಡೆ. ಚಿಕ್ಕ ಮಕ್ಕಳನ್ನ ಸಾಯಿಸ್ತೀಯೇನೋ ಸೈಕೋ ನನ್ನ ಮಗನೇ. ಸರ್, ನಿಮ್ಮ ಮಗುನ ನಾನು ಸಾಯಿಸಿಲ್ಲ ಸರ್. ಸರ್, ನಾನು ಹೇಳ್ತಿರೋದು ನಿಜ, ನೀವು ನಂಬಲೇಬೇಕು ಸರ್. ಕೊಲೆಗಾರನ ರೆಡ್ ಹ್ಯಾಂಡ್ ಹಿಡಿಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಸರ್. ನನ್ನ ನಂಬಿ ಸರ್, ಪ್ಲೀಸ್.
ಸಾಯುವಾಗ ಕೊಯ್ದು ಹೃದಯ ತೆಗೆದ್ರೆ ಎಷ್ಟು ನೋವಾಗುತ್ತೆ ಅಂತ ಇವತ್ತು ನಾನು ನಿನಗೆ ತೋರಿಸ್ಕೊಡ್ತೀನಿ ಕಣ.